ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶುವಲ್ ಮಾರ್ನಿಂಗ್ ಬೇಗ ಎದ್ದಿರ್ತೀನಿ. 365 ಡೇಸ್ ಸಹ ನನ್ನ ಕ್ಲಾಸಸ್ ರನ್ ಆಗುತ್ತೆ. ಸೊ ನನ್ನ ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ವಿತಿನ್ 8 AM ಒಳಗೆ ಎಲ್ಲರಿಗೂ ಆಡಿಯೋ ಕ್ಲಿಪ್ನ ಕಳಿಸ್ದೆ. ಲಾಸ್ಟ್ ವೀಕಿಂದ ಯಾಕೋ ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು. ಯಾವುದಕ್ಕೂ ಮನಸ್ಸಿರಲಿಲ್ಲ, ಬಟ್ ಕೆಲಸಗಳು ಮಾಡಲೇಬೇಕಲ್ಲ. ಸೊ ಬಾಲ್ಕನಿಯಲ್ಲಿ ಬಂದು ನಿಂತಾಗ ಜೋರಾಗಿ ಮಳೆ ಸುರಿತಿತ್ತು. ಹಾಗೆ ಒಂದು ಕಾಫಿ ಕುಡ್ಕೊಂಡು ಬರೋಣ ಅಂತ ನಾನು ಹೊರಟೆ. ಕಣ್ಣು ಅಳತೆ ಮೀರಿ ಆಸೆ ಪಟ್ಟಾಗ ಮನಸ್ಸು ಮಿತಿ ಮೀರಿ ವರ್ತಿಸುತ್ತದೆ. ಅದೇ ಮನಸ್ಸು ಮಿತಿ ಮೀರಿ ಪ್ರೀತಿಸಿದಾಗ ಕಣ್ಣು ಅಳತೆ ಮೀರಿ ಅಳುತ್ತದೆ. ನೋವಾಗುವಾಗ ಹೃದಯಕ್ಕೇನು ಗೊತ್ತು ಕಣ್ಣಿನ ರೋದನೆ. ಕಣ್ಣೀರಾಕುವಾಗ ಕಣ್ಣಿಗೇನು ಗೊತ್ತು ಚೀರುವ ಹೃದಯದ ವೇದನೆ. ಮನಸ್ಸಿಗೆ ತುಂಬ ನೋವಾದಾಗ ನಾನು ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತೇನೆ. ನನಗೆ ಯಾರೊಟ್ಟಿಗೂ ಮಾತಾಡೋದಕ್ಕೂ ಮನಸ್ಸಾಗೋದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾನೆ ಇದ್ದರು. ಯಾರಿಗೂ ನಾನು ರೆಸ್ಪಾನ್ಸ್ ಮಾಡಿದೆ. ಒಂದು ಕಾಫಿ ಕುಟ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮನೆಗೆ ಬಂದೆ. ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮನಸ್ಸಿಗೆ ಸಮಾಧಾನ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಮನೆಯೆಲ್ಲ ಕ್ಲೆನ್ಸ್ ಮಾಡಿದೆ. ಏನಾದ್ರು ನೆಗೆಟಿವಿಟಿ ಅಟ್ರಾಕ್ಟ್ ಆಗಿದ್ದೀನಾ ಏನಾದರೂ ಅಂದ್ಕೊಂಡೆ. ಬಟ್ ಪಾಸಿಟಿವ್ ಆಗೇ ಇದ್ದೆ. ಬಟ್ ಮನಸ್ಸಿನ ಭಾರ ಮಾತ್ರ ಕಮ್ಮಿನೇ ಆಗ್ತಾ ಇರಲಿಲ್ಲ. ಜೋರಾಗಿ ಮಳೆ ಸುರಿತಿತ್ತು. ಮಳೆ ನೋಡ್ಕೊಂಡು ಅಲ್ಲೇ ನಿಂತುಬಿಟ್ಟೆ ನಾನು. ಈ ಲಾಸ್ಟ್ ವೀಕಿಂದ ನನ್ನ ಎನರ್ಜಿ ಕಂಪ್ಲೀಟಾಗಿ ಡ್ರೈನ್ ಆಗಿತ್ತು. ಎಷ್ಟು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇದ್ದರೂ ಸಹ ಕೆಲವೊಂದು ಇನ್ಸಿಡೆಂಟ್ಸ್ಗಳಿಂದ ನಾನು ತುಂಬ ನೊಂದೋಗಿದ್ದೆ. ಕನ್ಫ್ಯೂಷನ್ ಸ್ಟೇಜಲ್ಲಿದ್ದೆ. ಡಿಸಿಷನ್ಸ್ ಮೇಕಿಂಗ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಮನಸ್ಸಿಗೆ ಸಮಾಧಾನನೇ ಆಗ್ತಿರಲಿಲ್ಲ ಯಾವ ಕೆಲಸ ಮಾಡಿದ್ರೂ. ಮೈಸೂರಿಗೆ ಟ್ರಾವೆಲ್ ಮಾಡಿದೆ. ವರ್ಧಂತಿ ಇತ್ತು. ಬಟ್ ಚಾಮುಂಡಮ್ಮನ ದರ್ಶನ ಮಾಡಿದೆ ನಾನು ವಾಪಸ್ ಬಂದೆ. ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ತುಂಬ ದುಃಖ ಆಗ್ತಿತ್ತು. ದೇವ್ರ ಮೇಲೆ ನಂಬಿಕೆ ಹೊರಟೋಯ್ತು ಒಂದು 10 ನಿಮಿಷ ನನಗೆ ಆ ಟೈಮಲ್ಲಿ. ನನಗೆ ಜನಗಳ ಜೊತೆ ಬೆರೆಯೋದಕ್ಕೆ ಇಷ್ಟ ಆಗಲಿಲ್ಲ. ಒಬ್ಬಳೇ ಇರಬೇಕು ಅಂತ ವಾಪಸ್ ಬ್ಯಾಂಗ್ಳೂರಿಗೆ ಬಂದು ಮನೆಯಲ್ಲೂ ನನಗೆ ಒಬ್ಬಳೇ ಇರೋದಕ್ಕಾಗಲಿಲ್ಲ. ತುಂಬ ಡಿಸ್ಟರ್ಬ್ ಆಗಿದ್ದೆ. ಫ್ರೆಂಡ್ಸ್ ಕಾಲ್ ಮಾಡ್ತಾನೇ ಇದ್ದರು. ಏನಾಯಿತು, ಯಾಕೆ ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ, ಸೋಷಿಯಲ್ ಮೀಡಿಯಾ ಯಾಕೆ ಆ್ಯಕ್ಟಿವ್ ಇಲ್ಲ ಅಂತ. ಬಟ್ ನನಗೆ ನಾನಾಗಿರ್ಬೇಕು ಅನಿಸ್ಬಿಡ್ತು ಆ ಮೂಮೆಂಟ್. ನಂಗೆ ಫೇಕಾಗಿ ಬದುಕಕ್ಕೆ ನಂಗೆ ಬರೋದಿಲ್ಲ. ಒಳಗೆ ಮನಸ್ಸು ತುಂಬ ದುಃಖ ಇಟ್ಕೊಂಡು ಮೇಲೆ ನಂಗೆ ನಗೋದಕ್ಕೂ ಬರ್ತಾ ಇರಲಿಲ್ಲ. ನನಗೆ ನಾನು ಸ್ಪೇಸ್ ತೊಗೊಂಡೆ, ಒಬ್ಬಳೇ ಇದ್ದೆ. ಈ ಮಳೆ ಜೊತೆನೇ ನಾನು ಡೇ ಆ್ಯಂಡ್ ನೈಟ್ ಕಳೆದುಬಿಟ್ಟೆ ಅಂದ್ಕೊಳ್ತೀನಿ. ಆ ಒಂದು 2 ಡೇಸ್ ನಾನು ಸ್ಪೇಸ್ ತೊಗೊಂಡು ನಿದ್ದೆ ಮಾಡೋಕ್ಕಾಗಲಿಲ್ಲ. ಆ 48 hours ನಾನು ನಿದ್ದೆನೇ ಮಾಡಲಿಲ್ಲ ಆ್ಯಕ್ಚುಲಿ. ಹತ್ತು ಸಮಾಧಾನ ಆಗುತ್ತೆ ಅಂದರೆ ಎಲ್ಲಿಂದ ಅಷ್ಟು ಕಣ್ಣೀರು ಅಂದ್ಕೊಂಡೆ. ಕೂತ್ಕೊಂಡು ಬರೆಯೋದಕ್ಕಾಗ್ತಿರ್ಲಿಲ್ಲ. ಓದೋದಕ್ಕಾಗ್ತಿರಲಿಲ್ಲ. ಮನೆಯೆಲ್ಲ ಕ್ಲೆನ್ಸ್ ಮಾಡಿದೆ, ಪೂಜೆ ಮಾಡಿದೆ. ಜೋರು ಮಳೆಯಲ್ಲಿ ನೆಂದೆ ಆ್ಯಕ್ಚುಲಿ. ತುಂಬ ಜ್ವರನೂ ಬಂತು. ಮೆಡಿಸಿನ್ಸ್ ತಗೊಂಡೆ, ಅಡುಗೆ ಮಾಡ್ಕೊಂಡು ತಿಂತಿದ್ದೆ. ಒಂದು 2 ಡೇಸ್ ನಾನು ಒಬ್ಬಳೇ ಇದ್ದೆ. ಬಟ್ ನನಗೊಂದು ಅರ್ಥ ಆಗಿದ್ದೇನೆಂದರೆ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಈ ಡಿಪ್ರೆಷನ್, ಆ್ಯನ್ಸೈಟಿ ಇದೆಲ್ಲ ನಾನು ತುಂಬ ನೋಡ್ಕೊಂಡು ಬಂದಿದ್ದೀನಿ. ಇದನ್ನು ಯಾವ ರೀತಿ ಹೀಲ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತು. ಬಟ್ ಆದರೂ ಎಲ್ಲೋ ಒಂದು ಕಡೆ ಈ ಒಂದು ಮೂಮೆಂಟಿಂದ ಆಚೆ ಬರಲೇಬೇಕು ಅಂತ ತುಂಬ ಟ್ರೈ ಮಾಡಿದೆ. ಸ್ಟ್ರಾಂಗರಾಗಿ ಕಮ್ ಬ್ಯಾಕ್ ಆಗಬೇಕು ಅಂತ ಹೇಳಿ ನಾನು ನಂಬಿರೋ ಶ್ರೀಕೃಷ್ಣನಿಗೆ ನಾನು ಸರೆಂಡರ್ ಆದೆ. ಪಾಸಿಟಿವ್ ಮೈಂಡ್ಸೆಟ್ ಮತ್ತೆ ಬರ್ಸ್ಕೊಂಡೆ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ತುಂಬ ಲೋ ಆಗಿದ್ದೀನಿ. ಬಟ್ ಈ ರೀತಿ ನಾನು ಇರಬಾರ್ದು. ಒಂದು ಏನೇ ನಡೆದಿರ್ಬೋದು ಇನ್ಸಿಡೆಂಟ್ಸ್, ನನ್ನ ಪರ್ಪಸ್ ಆಫ್ ಲೈಫ್ ನಾನು ತಿಳ್ಕೊಂಡು ಮುಂದೆ ಹೋಗಬೇಕು. ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು. ಪಾಸಿಟಿವ್ ಎನರ್ಜೀಸ್ ನನಗೆ ಬೇಕು. ಪಾಸಿಟಿವ್ ವೈಬ್ ನನಗೆ ಬೇಕು ಅಂತ ಲೈಫಲ್ಲಿ ಏನೇ ಆಗಲಿ ನಾನು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಮಾಡಿಕೊಂಡೆ. ನಾನು ಒಬ್ಬಳೇ ಇರಬೇಕು ಅಂದ್ಕೊಂಡ್ರು ನನ್ನ ಫ್ರೆಂಡ್ಸ್ ನನ್ನ ಬಿಡಲಿಲ್ಲ. ಐ ಆಮ್ ಸೋ ಬ್ಲೆಸ್ಡ್ ವಿತ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ಐ ಆಮ್ ಆಲ್ವೇಸ್ ಸರೌಂಡೆಡ್ ವಿತ್ ಪಾಸಿಟಿವ್ ಪೀಪಲ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅದರಲ್ಲಿ ಚಂದು ಸಹ ಒಬ್ಬಳು. ಚಂದು ನನಗೆ ಮನೆಗೆ ಊಟ ತೊಗೊಂಡು ಬಂದಳು. 2 ಡೇಸ್ ಆಯಿತು ಅಕ್ಕ ನಿಮ್ಮನ್ನು ನೋಡಿ ಅಂತ. ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಕ್ಚುಲಿ. ಒಂದು ಕಡೆ ನೋಡಿದ್ರೆ ಫ್ರೆಂಡ್ಸ್ ಇರಬೇಕು ಲೈಫಲ್ಲಿ. ಸೊ ಲೂಯಿ ಆ್ಯಂಡ್ ಚಂದು ಇಬ್ಬರು
ಫೋರ್ಸ್ ಮಾಡಿ ನನಗೆ ಸ್ವಲ್ಪ ಊಟ ಮಾಡಿಸಿದ್ರು. ಅವರಿಬ್ಬರು ಬಂದಾಗ ನನಗೆ ಒಂದು ಸ್ವಲ್ಪ ತುಂಬ ಪಾಸಿಟಿವ್ ಎನರ್ಜಿ ಅನಿಸ್ತು, ವೈಬ್ರೇಷನ್ ಹೈಯಾಗಿತ್ತು ಇಬ್ಬರದು. ಸೊ ಮನೆ ಊಟ, ಅನ್ನ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಊಟ ಮಾಡಿದ್ವಿ. ಅದಾದಮೇಲೆ ಮನೇಲೇ ಇರಬೇಡ ನಡಿ ಅಂತ ಹೇಳಿ ಫ್ರೈಡೇ ಮೂವಿ ರಿಲೀಸ್ ಆಗಿತ್ತು. ಜೂನಿಯರ್ ಮೂವಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟು ನಾನು, ಚಂದು, ಲೋಯಿ 3 ಜನ ಸಹ ಮೂವಿಗೆ ಹೊರಟ್ವಿ. ಸ್ವಲ್ಪ ಚಂದು ಇರೋ ಕಡೆ ಯಾವಾಗಲೂ ನಗು ಇರುತ್ತೆ. ಅದನ್ನ ಹುಡುಗರು ಹಿಡ್ಕೋಬೇಕು ಅಂತ ಎಕ್ಸ್ಪೆಕ್ಟೇ ಮಾಡ್ತಿರೋದನ್ನ ಏನ್ ಲೋಯಿ ಅಷ್ಟು ಛತ್ರಿ ಆಗಿರ್ತೀರಾ, ಒಂದ್ಸಲಿ ಛತ್ರಿ ಹಿಡಿಯಕ್ಕಾಗಲ್ವಾ ಹುಡುಗರು? ಲೋಯಿ ಇರೋ ಕಡೆ ಯಾವಾಗಲೂ ಪೀಸಾಗಿರುತ್ತೆ. ಚಂದು, ನಾನು, ಲೋಯಿ 3 ಜನ ಸಿನಿಮಾಗೆ ಬಂದ್ವಿ. ಜೂನಿಯರ್ ಸಿನಿಮಾ ನೋಡಿದ್ವಿ. ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಆಗೋದಕ್ಕೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದ್ರು, ನನ್ನ ಮೈಂಡ್ಸೆಟ್ ಎಲ್ಲೋ ಇರ್ತಿತ್ತು. ಬಟ್ ಆದರೂ ಸಿನಿಮಾ ಅಂದರೆ ತುಂಬ ಇಷ್ಟ. ಸೊ ಸಿನಿಮಾ ನೋಡಿದೆ, ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿತ್ತು. ತಂದೆ ಮಗನ ಬಗ್ಗೆ ಚೆನ್ನಾಗಿ ಅನಿಸ್ತು ಸಿನಿಮಾ. ಮೂವಿಗೆ ಅಂತ ಬಂದ್ವಿ. ಅದಲ್ಲೊಬ್ಳು ಆಂಟಿ ಅಲ್ಲ, ಶೀಟು ಅಲ್ಲೋಳ ಕಳ್ಳೋಳ ಆಗಿತ್ತು. ಎರಡು ಇಲ್ಲಿ ಬುಕ್ ಆಗಿತ್ತು, ಇನ್ನು ಒಂದು ಅಲ್ಲೆಲ್ಲೋ ಬುಕ್ ಆಗಿತ್ತು. ಸೊ ಅಲ್ಲೊಂದು ಆಂಟಿ ಇದ್ದಾರೆ. ಫ್ಲಾಶ್ ಇರೋ ಆನ್ ಮಾಡು. ಫ್ಲಾಶ್ ಇಲ್ಲ ಇಲ್ಲಲ್ಲಿ. ಮೂವಿ ಹೇಗನ್ನಿಸ್ತು ಚಿನ್ನ? ಜೂನಿಯರ್ ಸೂಪರ್, ತುಂಬ ಚೆನ್ನಾಗಿತ್ತು ಮೂವಿ. ಕಿರೀಟಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ರಾಧಾಕೃಷ್ಣ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಯಾಕಿಬ್ರು ನಗ್ತಾ ಇದ್ದೀರಾ? ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡ್ಯಾನ್ಸ್ ತುಂಬ ಚೆನ್ನಾಗಿದೆ, ಡ್ಯಾನ್ಸ್ ಸೂಪರ್ ಆಗಿದೆ. ಫೈಟ್ ತುಂಬಾ ಎಮೋಷನಲ್ ಆಯ್ತು. ಆದ್ರೆ ಎಮೋಷನಲ್ ಕೂಡ ಇದೆ. ರವಿ ಸರ್ ಬಟ್ ಹೀರೋಯಿನ್ಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಇದನ್ನ ನಾನು ಒಪ್ಪಲ್ಲ. ಇವಾಗ ಮೂವಿಗಿಂತ ಈ ಇನ್ನೊಂದು ಇನ್ಸಿಡೆಂಟ್ಸ್ ನಡೀತು ಗೈಸ್, ಅದನ್ನ ಇವಳು ಹೇಳ್ತಾಳೆ. ನಾವು ಆ್ಯಕ್ಚುಲಿ 3 ಟಿಕೆಟ್ಸ್ ಬುಕ್ ಮಾಡಿದ್ವಿ. ಎರಡು ಲಿಸನ್ ಕೇಳಿದ್ರು ಇಲ್ಲಿ. 2 ಟಿಕೆಟ್ಸ್ ನಾನು, ಚಂದು. ಟೋಟಲ್ 2 ಟಿಕೆಟ್ಸ್ ಒಂದು ಪಕ್ಕ ಇತ್ತು, ಇನ್ನೊಂದು ಸೀಟ್ ಸಪ್ರೇಟ್ ಇತ್ತು. ಸೊ ಅಲ್ಲಿ ಒಬ್ರಿಗೆ ರಿಕ್ವೆಸ್ಟ್ ಮಾಡ್ದು. ಅದನ್ನ ಇವಳು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಕರೆಕ್ಟಾಗಿ ಹೇಳ್ಬೇಕು. ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವಾಗ ಏನು ನಡೀತು ಅಂತ ಚಂದನ್ ಅವ್ರು ಹೇಳ್ತಾರೆ. ಬೇಗ ಹೇಳಿ. ಒಪ್ಲಿಲ್ಲ. ಏನ್ ಹೇಳೋದು? ಅಷ್ಟೇ ಅಲ್ಲ, ಆಮೇಲೆ ಅಷ್ಟೇ. ಆಮೇಲೆ ನಾವು ಸಪ್ರೇಟು ಇವ್ರು ಸಪ್ರೇಟು ಕುತ್ಕೊಂಡು ಸಿನಿಮಾ ನೋಡಿದ್ದಾಯ್ತು. ತಗೊಳ್ಳಿ, ಅಲ್ಲಿ ಆಕ್ಸೆಸ್ ಕಾರ್ಡ್ ಹಾಕಿದ್ರೆ ಓಪನ್ ಆಗೋದು. ಕರೆಕ್ಟಾಗಿ ಹೇಳೋ ಚಂದು. ನಮಗೆ ಸಿನಿಮಾಗಿಂತ ಇವತ್ತು ಎಂಟರ್ಟೈನ್ಮೆಂಟ್ ಬಂದು ಅವರಿಬ್ಬರು ಆಗಿದ್ರು, ಆ ಗಂಡ ಹೆಂಡತಿ. ಅವಳು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಹೀಗೋ ಹಟ್ ಮಾಡ್ಕೊಂಡ್ಲು ಅಂದರೆ. ಬಟ್ ಅವಳು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವಳದು ಆ್ಯಕ್ಟಿಂಗ್ನ ಇವಳು ಮಾಡಿ ತೋರಿಸ್ತಾಳೆ. ಇದು ಗಂಡ. ಗಂಡ ಹಾಂ. ಇವಾಗ ಆ್ಯಕ್ಷನ್. ಇವಾಗ ಎದ್ದೋಳೋನು, ಎದ್ಬಿಟ್ಟು ನಡಿ, ಪರವಾಗಿಲ್ಲ, ಅವ್ರಿಗೆ ಬಿಟ್ಕೊಡೋನು. ಅವ್ನು ಹಂಗೆ ಕರೆದಿದ್ದು, ಬಾಬಾ ಹೋಗ. ಅವಾಗ ನೀನು ಮಾಮ ನಂಗೆ ಹೊಟ್ಟೆ ನೋವಾಗ್ತಿದೆ. ನಾವು ಇಡೀ ಮೂವಿಗಿಂತ, ಜೂನಿಯರ್ ಮೂವಿಗಿಂತ ಅವರಿಬ್ರು ಕಪಲ್ಸ್ನ ನೋಡಿ ಹೊಟ್ಟೆ ನೋವು ಬರುತ್ತೆ, ನಕ್ಕಿದ್ದೀವಿ. ಮನೆಗೆ ಬಂದ್ವಿ. ಹರ್ಷಿ ಸಹ ಬಂದ್ಲು. ಪಾಪ ಹರ್ಷಿಗೆ ತುಂಬ ಹುಷಾರಿರಲಿಲ್ಲ. ಬಟ್ ಆದರೂ ಅದು ನನ್ನ ಕಂದ, ಅದು ನಾನು ಸ್ವಲ್ಪ ಲೋ ಆಗಿದ್ದೆ ಅಂತೇಳಿ ಅದು ಸಹ ಬಂತು ಮನೆಗೆ. ಫೀಲಿಂಗ್ ನಾವು ಲೈಟ್ ಆನ್ ಆಗೋಯ್ತು ಬೇಬಿ ಬಂದ ತಕ್ಷಣ. ಜ್ವರ ಕಮ್ಮಿನಾ?
ಎಲ್ಲ ಓಡಿಸ್ಬಿಟ್ಟೆ ನಮ್ಮ ಮನೆ ಯಾಕೋ ವರ್ಕ್ ಫ್ರಮ್ ಹೋಮ್ ಥರ ಎಲ್ಲರಿಗೂ ವರ್ಕ್ ಸ್ಪೇಸ್ ಆಗಿಬಿಡ್ತು. ಎಲ್ಲ ಪೇ ಮಾಡ್ಬೇಕು ಇವಾಗ ವರ್ಕ್ ಸ್ಪೇಸ್ಗೆ, ಆ ಥರ ಇದೆ. 11 ರೂಪಾಯಿ ನಾನು ದೇವ್ರ ಹತ್ರ 11 ರೂಪಾಯಿ ಹಾಕ್ಬಿಟ್ಟು ಒಳ್ಳೆ ಫ್ರೆಂಡ್ಸ್ ಕೊಟ್ರು ಅಂದರೆ ಇಂಥವ್ರು ಕೊಟ್ಟವ್ರೆ ಅಂತ ರೀಲ್ಸ್ ಮಾಡೋಣ ಅಲ್ವಲ್ಲ. ನಾವು ಜೆನ್ಯೂನ್ 11 ರೂಪಾಯಿ. ಲಾಯಲ್ ಅಂಡ್ ರಾಯಲ್. ಓಹ್ ಇಸ್ ಇಟ್? ಯಾ ಕಾಫಿ ಮಾಡ್ಕೊಡ್ತೀನಿ. ನಿನಗೂ ಬೇಕಾ ಕಾಫಿ ಲೋಯ್? ಮುಂದೆ ಹಾಟ್ ಆರ್ ಕೋಲ್ಡ್? ಕಾಫಿ ಬೇಕು. ಹಾಟ್ ನಿಮಗೆ ಮೇಡಮ್ ಅವಳು ಕೊಡ್ತೀನಿ. ನೀನು ಕಾಫಿ ಮಾಡು. ಈ ಹೃದಯ ಅವಳಿಗೆ ಮೀಸಲು. ಅಪ್ಪ ಜ್ವರ ಬಂದ್ರೆ ಹುಡುಗಿ ಕಾಫಿ ಮಾಡಿಸ್ತಾ ಇದೀವಿ. ಅವಳ ಬಾ ನೋಡ್ಕೊತೀನಿ ಮನೇಲಿ. ಅವಳ ಬಾ ನಮ್ಮ ಮನೇಲಿ ರೆಸ್ಟ್ ಮಾಡು ಇವತ್ತು ಅಂದ್ಬಿಟ್ಟು ಬಂದ ತಕ್ಷಣ ಅವಳಿಗೆ ಕಾಫಿ ಮಾಡಿಸ್ಕೊ. ಆ್ಯಕ್ಚುಲಿ ಅವಳಿಗೆ ನಾವು ಕಾಫಿ ಮಾಡಿಕೊಡ್ಬೇಕು. ನಾವು ನೋಡಿದ್ರೆ ಅವಳಿಗೆ ಕಾಫಿ ಮಾಡಿಕೊಡು ಅಂತ. ಯಾವ ತರ ಜ್ವರ ಬಂದಿರೋದು? ಯಾವ ಥರ ಅಂದರೆ ನಿನಗೆ ಅವಳಿಗೆ ಈಗ ತಾನೇ ಮಾಡ್ತೀನಿ ಅಂತ ಇಲ್ಲಿ ಕೇಳೋ. ಜ್ವರ ಇದೆ 2 ದಿನದಿಂದ ಅವಳಿಗೆ ಫೀವರು. ಆದ್ರೂ ಮಾಡ್ತೀನಿ ಅಂತ ಮಳೆ ನೆಂದ ಚೆನ್ನಾ ಅಲ್ಲ, ಈಗ ತಾನೇ ಚಂದ್ರು ಕೇಳೋ ಮಾಡ್ತೀನಿ ಅಂತ ಚಂದ್ರು ಕೆಲಸ. ನಮ್ಮ ಹುಡುಗಿ ಕಾಫಿ ಮಾಡಿಕೊಡ್ತಾ ಇದೆ. ನಾವು ಇವಾಗ ದುಡ್ಡು ಉಳಿಸೋದಕ್ಕೋಸ್ಕರ ವರ್ಲ್ಡ್ ಕೆಫೆ ಉದ್ಧಾರ ಮಾಡಿದಾಯ್ತು ನಾವುಗಳು. ಸೊ ಸ್ಟಾರ್ ಬಕ್ಸು ಕಾಫಿ ಡೇ ಉದ್ಧಾರ ಮಾಡೋದಿರ್ಲಿ, ಅಲ್ಲಿ ಕಾಫಿ ಬ್ರೂವರಿ ಮುಚ್ಬಿಟ್ಟವ್ರೆ, ಕ್ಲೋಸ್ ಆಯ್ತಂತೆ. ಹೌದಾ? ಓ ಕಂಗ್ರ್ಯಾಚುಲೇಷನ್ ಬ್ರೋ. ಇನ್ನೊಂದು 24/7 ಅವರೇ ಮಾಡಿಬಿಟ್ರೆ ಕ್ಲೋಸ್. ಬಾ ನೋಡೋಣ, ಕಾನ್ಸೆಪ್ಟ್ ಎತ್ತಕೊಂಡ್ಬಿಡೋಣ, ಕೇಳೋಣ. ನಾವು ಕಾಫಿ ಡೇ ಓಪನ್ ಮಾಡೋಣ. ಹಂಗಾರೆ ಕಾಫಿ ಶಾಪ್ ಮಾಡೋರು ಅಲ್ಲ, ಯಾರಾದ್ರೂ ಕಾಫಿ ಶಾಪ್ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ಹೇಳ್ತೀನಿ ಕೇಳು. ಬೇಸಿಕಲಿ ಅಂದ್ರೆ ನಮ್ಗೆ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ನಮ್ಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳವ. ಸಸ್ಟೈನಬಲ್ ಲಿವಿಂಗ್ ಅಂದ್ರೆ ಒಟ್ಟೊಟ್ಟಿಗೆ ಇರೋದಲ್ಲೇ ಒಂದು ಕಾನ್ಶಿಯಸ್ ಲಿವಿಂಗ್ ಸಸ್ಟೈನ್ ಏನು ವೇಸ್ಟ್ ಮಾಡೋದು ಈ ಬ್ಲಾಗ್ ಮ್ಯೂಟ್ ಮಾಡಲಾಗಿದೆ. ಹೇಳಾಯ್ತು ಬೇಸಿಕ್ಲಿ ನಾವೀಗ 4 ಜನ ವರ್ಲ್ಡ್ ಕ್ಯಾಫೆಗೆ ಹೋಗ್ತೀವಿ ಆಯ್ತಾ. 4 ಕಾಫಿ ತಗೊಂತೀವಿ, 4 ಗ್ಲಾಸು ಆಯ್ತಾ. ಅದಕ್ಕೆ ಅವ್ರು ಏನೇನೋ ಇಂಗ್ರೀಡಿಯೆಂಟ್ಸ್ ಅಂತೆ, ಅದನ್ನ ವಾಶ್ ಮಾಡಕ್ಕೆ ಅವ್ರಿಗೆ ಅಷ್ಟೊಂದು ಮ್ಯಾನ್ ಪವರು ಅದು ಇದು ಎಲ್ಲ ಯೂಸ್ ಆಗತ್ತೆ. ಅದ್ರ ಬದಲು ಇಲ್ಲಿ ಒಬ್ರೆ ಒಂದೇ ಪಾತ್ರೆ ಒಂದೇ ಹಾಲು ಜಾಸ್ತಿ ವೇಸ್ಟ್ ಆಗಲ್ಲ. ಹಾಲು ಒಂದೇ ಪ್ಯಾಕೆಟ್ ಅಲ್ಲಿ ನಂಗೆ ಹಾಲಿಲ್ಲ. ಶ್ರೀರಾಮ ಜಯರಾಮ ಅಂತ ನಾನು ಎವ್ರಿ ಡೇ ಬರೀತೀನಿ. ಸೊ ಇವತ್ತು 19th ಶ್ರೀರಾಮ ಜಯರಾಮ ಅಂತ 108 ಟೈಮ್ಸ್ ಬರೆದು ಮುಗಿಸ್ದೆ. ಇನ್ನಷ್ಟು ಬೇಕೆಂದ ಹೃದಯ ಶ್ರೀರಾಮ ಯಾವ ಮಸನೆ ಕಣ್ಣು ಬೆತ್ತಮ್ಮ ಬೆತ್ತಮ್ಮ. ಶುಗರ್ ಅವನಿಗೆ ಶುಗರ್ ಬೇಡ ಅಲ್ವಾ? ಅವನಿಗೆ ಜಾಗ್ರಿ, ನನಗೂ ಜಾಗ್ರಿನೇ ಇರಲಿ. ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಇದು ನನಗೋಸ್ಕರ ಆಡಿರೋ ಥರ ಇದೆ ಈ ಹಾಡು ಅಲ್ವಾ? ಈ ಲೈನ್ ಬರಹಗೆ ಹೊಣೆ ಯಾರು ಎಲ್ಲಿ ಬೊಂಬೆ ಎಲ್ಲಾರು, ಯಾವ ಮತ್ತು ಇರದಂತ ನೋವು ನೂರಾರು. ಇತಿಹಾಸ ಆದೋರು ಪ್ರೀತಿಯಲ್ಲಿ ಸೋತೋರು, ನಾವು ಚರಿತೆಯಾದರೆ ಸೇರಲಿ ಈ ಉಸಿರು. ನಮ್ಮ ಖಳನಾಯಕ ಮೇಲೆ ಇರೋ ಮಾಲೀಕ, ಕಾಳ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಣಿ ಕಣ್ಣು, ಬೇತಮ್ಮ ಬೇತಮ್ಮ
ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಧನ್ಯವಾದಗಳು. ಕಾರ್ಯಕ್ರಮ ಇಲ್ಲಿ ಮೊದಲೇ ಎಲ್ಲ ಭೂಮಿ ಮೇಲೆ ದೇವರಿಗಿಂತ ನಾವೇ ಮೊದಲ. ಯಾರು 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 ಯಾರಿಗಾಗಿ ಯಾರು ಯಾರಿಗಿಲ್ಲ ಯಾರು. ಗುರುವೇ ಇಲ್ಲದೆ ಕಲಿತೋರುಂಟು, ನಂತೆ ಇಲ್ಲದೆ ಬದುಕೋರುಂಟು. ಯಾರು 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 ಯಾರಿಗಾಗಿ ಇಲ್ಲ ಯಾರು ಯಾರಿಗಾಗಿ ಅಲ್ಲ ಯಾರು. ನಂಗಿನ್ನೂ ಅಳು ಬಂದ್ಬಿಡುತ್ತೆ ನೋಡು. ಯಾರು 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 ಯಾರಿಗಾಗಿ ಇಲ್ಲ ಯಾರು. ನೂರು 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 ಬುದ್ಧಿದರೆ ನೂರು ಮೊದಲ ಬೀದಿ ಮೊದಲ ಮೊದಲ ಕಾಳ ಮೊದಲ ವೇದ ಮೊದಲ ಗಾದೆ. ಇನ್ನೇನು ಕೇಳಿನು ಎಂದು ನಗುತ್ತಲಿರುವೆಯ ಮಣ್ಣಗುವ ಮುಖದನ್ನು ಬರಿ ನೋವಿದೆಯೋ ಉಸಿರಾದೋ ಕ್ಷಣಕ್ಕಿಲ್ಲಿ ಸಾವಿದೆಯೋ ಹೀಗಾಗಿ. ಚಂದು ಹೊರಡ್ತಿದ್ಲು. ಡೈಲಿ ಅವ್ರ ಮನೆಯಿಂದ ನನಗೆ ಊಟ ಬರುತ್ತೆ, ಊಟ ತೊಗೊಂಡು ಬರ್ತಾಳೆ. ಸೊ ಇವತ್ತು ಅವಳ ಮನೆ ಬಾಕ್ಸ್ ಎಲ್ಲ ತೊಗೊಂಡು ಹೋಗು ಅಂತ ಹೇಳ್ದೆ. ಸೊ ತೊಗೊಂಡು ಹೊರಡ್ತಿದ್ಲು. ಹೋಗಿ ಬರುವೆನು ನನ್ನ ಕಳಿಸಿ ಕೊಡುವೆಯ ಇನ್ನೇನು ಕೇಳಲು ಎಂದು ನಗುತ್ತಲಿರುವೆಯ. ಅಷ್ಟೇ, ಮುಂದಕ್ಕೆ ಹೇಳಲ್ಲ. ಸರಿ ಬಾಯ್ ಚಿನ್ನ, ಜೋಪಾನ, ಬಗ್ಗಿ ಬುಕ್ ಪಡ್ಕೋ ಬೇಗ. ಬಾಯ್ 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 ಬಾಯ್. ಸಾಕು, ಬಾ ಬಾಯ್ ಬಾಯ್ ಏನಂದೆ. ಎಷ್ಟು ಚಂದ ಅಲ್ಲ ಫ್ರೆಂಡ್ಸ್ ಅಂದರೆ. ಬಟ್ ನನಗೆ ಯಾಕೋ ನಿದ್ದೆನೇ ಬರಲಿಲ್ಲ. ಸೊ ಹಾಗಾಗಿ ಹರ್ಷಿ ನನ್ನ ಬನ್ನಿ ಅಕ್ಕ ಒಂದು ಚೇಂಜಸ್ ಇರುತ್ತೆ ಅಂದ್ಬಿಟ್ಟು ಸದಾಶಿವನಗರ್ ಕರ್ಕೊಂಡು ಬಂದಳು. ಹಾಗೆ ಒಂದು ಬಿಸಿ ಬಿಸಿ ಕಾಫಿ ಕೊಡಿಸಿದ್ಲು. ನಾನು ಅವಳು ತುಂಬ ಲೈಫ್ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಒಂದು ಸ್ಟೂಡೆಂಟ್ ಅವಳು, ಬಟ್ ಇವತ್ತು ನನಗೆ ತುಂಬ ಚಂದ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾಯಿದ್ಲು. ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ನಾನೇ ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೀನಿ. ಲೈಫ್ನ ನಮ್ಮ ಜೀವನನ ಒಂದು ಒಳ್ಳೆ ರೀತಿ ಅನುಭವಿಸ್ಬೇಕು. ನಾನು ಹರ್ಷಿ ಒಂದು ಕಾಫಿ ಕುಟ್ಕೊಂಡು ಹಾಗೆ ಮನೆ ಹತ್ರ ವಾಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ. ತುಂಬ ಇನ್ಸ್ಪೈರ್ ಆಯಿತು ಆ್ಯಕ್ಚುಲಿ. ಲೈಫಲ್ಲಿ ಯಾವ ರೀತಿ ನಾವು ಮೂವ್ ಆನ್ ಆಗಬೇಕು ಅಂತ. ರೈಟ್ ಟೈಮ್ಗೆ ರೈಟ್ ಮೂವಿ ನೋಡಿದ್ದೀವಿ ಅನಿಸುತ್ತೆ. ಮೂವಿ ಅಂತೂ ತುಂಬ ಚೆನ್ನಾಗಿ ಅನಿಸ್ತು. ಮೂವಿ ನೋಡಿ ಹಾಗೆ ಒಂದು ಒಳ್ಳೆ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಎದ್ದೆ. ಎದ್ದಾಗ ಅರ್ಥ ಆಗಿದ್ದು ಒಂದೇ, ಟೈಮ್ ಹೀಲ್ಸ್ ಎವ್ರಿಥಿಂಗ್. ಹಾಗೆ ಹೊಸ ದಿನ ಇವತ್ತು. ಜೋರಾಗಿ ಮಳೆ ಸುರಿತಾ ಇತ್ತು. ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ದರೂ ಲೈಫ್ ಗೋಸ್ ಆನ್ ಅನ್ನೋದಷ್ಟೇ ಸತ್ಯ. ಏನೇ ಬಂದರೂ ಲೈಫಲ್ಲಿ ಫೇಸ್ ಮಾಡ್ತಾ ಮುಂದೆ ಹೋಗಲೇಬೇಕು. ಪಾಸಿಟಿವ್ ಮೈಂಡ್ಸೆಟ್ಟಿಂದ ನನ್ನ ಒಂದು ಅಫರ್ಮೇಷನ್ಸ್ ಹೇಳ್ಕೊಳ್ತಾ ಮನೆಯೆಲ್ಲ ಕ್ಲೆನ್ಸ್ ಮಾಡಿ, ಕ್ರಿಸ್ಟಲ್ಸ್ ಎಲ್ಲ ಕ್ಲೆನ್ಸ್ ಮಾಡಿ ಡೇ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಜ್ವರ ಇತ್ತು, ಸ್ವಲ್ಪ ಬಾಡಿ ನೀಡ್ ರೆಸ್ಟ್. ಸ್ವಲ್ಪ ಬೆಚ್ಚಗೆದ್ದೆ, ಸ್ವೆಟರ್ ಎಲ್ಲ ಹಾಕ್ಕೊಂಡು ಮೆಡಿಕೇಷನ್ಸ್ ತೊಗೊಂಡು ಊಟ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿದೆ. ನಾವು ಯಾವ ರೀತಿ ನಾವು ಜ್ವರ ಬಂದಾಗ ಡೋಲೋ ತೊಗೊಳ್ತೀವಿ, ಅದೇ ಥರ ಮೆಂಟಲ್ ಹೆಲ್ತ್ ಸ್ವಲ್ಪ ಹಾಳಾಗ್ತಿದೆ, ಆ್ಯನ್ಸೈಟಿ, ಡಿಪ್ರೆಷನ್ ಅಂದಾಗ ನಮ್ಮ ಸುತ್ತಮುತ್ತ ಇರೋರ ಹತ್ರ ನಾವು ಅದನ್ನು ಹೇಳ್ಕೊಳ್ಬೇಕು. ಅದು ಒಳ್ಳೆಯದು ಆ್ಯಕ್ಚುಲಿ. ಆಗ ನಾವು ಬೇಗ ಹೀಲ್ ಆಗ್ಬೋದು. ಒಂದೊಳ್ಳೆ ನಿದ್ದೆ ಮಾಡಿ ಎದ್ದಾಗ ಮನಸ್ಸಿಗೆ ತುಂಬ ಸಮಾಧಾನ ಅನಿಸ್ತು. ಮನೆಯೆಲ್ಲ ಕ್ಲೆನ್ಸ್ ಮಾಡಿ ಸೇಜಿಂದ ಪ್ಯಾಲೋಸಂತದಿಂದ ಸ್ನಾನ ಮಾಡಿ ಪೂಜೆ ಮಾಡಿದೆ. ಮನೇಲಿ ದೀಪ ಹಚ್ಚಿದ ತಕ್ಷಣ ತುಂಬ ಮನಸ್ಸಿಗೆ ಸಮಾಧಾನ ಅನಿಸ್ತು. ರಾಮನಾಮ ಹೇಳ್ಕೊಳ್ತಾ ರಾಮನಾಮ ಬರೆದು ಮನೆಯಲ್ಲಿ ತುಂಬ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದೆ ಡೇನ. ಜ್ಯೋತಿ ಅಕ್ಕ ಬಂದರು, ವರ್ಕ್ ಸ್ಟಾರ್ಟ್ ಆಯಿತು. ಹಾಗೆ ಅವರಿಗೆಲ್ಲ ಕಾಫಿ ಮಾಡಿಕೊಟ್ಟೆ. ನನ್ನ ವರ್ಕರ್ಸ್ ಎಲ್ಲ ಬಂದರು. ಹಾಗೆ ಟೈಮ್ ಬೇರೆ ಮಧ್ಯಾಹ್ನ ಆಗಿತ್ತು, ಊಟದ ಟೈಮು. ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು. ಹೊರಗಡೆಯಿಂದ ಏನೂ ತರ್ಸೋದು ಬೇಡ, ನಾನೇ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿ ರೈಸ್ನ ಇಟ್ಟೆ. ರೈಸ್ ಇಟ್ಟು ಏನಾದರೂ ಮಾಡೋಣ ಅಂತ ಹೇಳಿ ತಕ್ಷಣಕ್ಕೆ ವರ್ಕ್ ಮಾಡ್ತಿದ್ವಿ. ಹಾಗೆ ಎಗ್ ಫ್ರೈಡ್ ರೈಸ್ ಮಾಡಿಕೊಟ್ಟೆ. ನನಗೊಂದು ಅರ್ಥ ಆಗಿದೆ, ನನ್ನ ಡಿಪ್ರೆಷನ್ ಅನ್ನೋದು ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ನಾವು ಫೇಸ್ ಮಾಡ್ತೀವಿ. ಏನಾದ್ರು ಕಳ್ಕೊಂಡಾಗ, ನಾವು ಇಷ್ಟಪಡೋರು ನಮ್ಮನ್ನು ಬಿಟ್ಟು ಹೋದಾಗ, ಏನಾದ್ರು ಅಚೀವ್ ಮಾಡೋಕ್ಕಾಗದೇ ಇದ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಲ್ಲದಕ್ಕೂ.
ನನ್ನ ಪ್ರಕಾರ ಪಾಸ್ಟ್ ಈಸ್ ಪಾಸ್ಟ್. ನೆನ್ನೆ ದಿನಾನ ಇವತ್ತು ನಾವು ತೊಗೊಂಡು ಬರೋದಕ್ಕೆ ಆಗಲ್ಲ. ಸೊ ಯಾವಾಗಲೂ ಬ್ಯುಸಿಯಾಗಿ ವೆರಿ ಪ್ರೊಡಕ್ಟಿವ್ ಆಗಿ ನಮ್ಮ ಡೇನ ಇಟ್ಕೊಂಡು ಮುಂದೆ ಹೋದರೆ ಒಳ್ಳೆಯದು. ಆ್ಯಂಡ್ ನೆಗೆಟಿವ್ ಎಮೋಷನ್ಸ್ಗಳನ್ನ ಅಲ್ಲಲ್ಲೇ ರಿಲೀಸ್ ಮಾಡಿಬಿಡ್ಬೇಕು. ಅದು ವ್ಯಕ್ತಿ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಪಾಸಿಟಿವ್ ಮೈಂಡ್ಸೆಟ್ಟಿಂದ ಮುಂದೆ ಬಂದರೆ ಸಾಕು. ನಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಂತೂ ಇರುತ್ತೆ. ಅಥವಾ ನಮಗೆ ಏನು ಇಷ್ಟ ಆ ಕೆಲಸಗಳನ್ನ ಮಾಡ್ಕೊಂಡು ಹೋದರೆ ಆಯಿತು. ಕುಕ್ಕಿಂಗ್ ಆಗಿರ್ಬೋದು, ಮ್ಯೂಸಿಕ್ ಕೇಳೋದಾಗಿರ್ಬೋದು, ಮೂವಿಗೆ ಹೋಗೋದಾಗಿರ್ಬೋದು, ಅಥವಾ ನಮ್ಮ ಇಷ್ಟಪಡೋರ ಜೊತೆ ನಾವು ಮಾತಾಡ್ಬೋದು. ಇಲ್ಲ ನಿಮ್ಗೆ ಯಾರ ಹತ್ರ ಏನಾದ್ರು ಹೇಳ್ಕೋಬೇಕು ಅಂದರೆ ಮನ್ಸು ಬಿಚ್ಚಿ ಮಾತಾಡಬೇಕು. ಆ್ಯಕ್ಚುಲಿ ನನಗೆ 2 ಡೇಸಿಂದ ತುಂಬ ಹಿಂಸೆ ಅನಿಸ್ತು. ಬಟ್ ನನಗೆ ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ನಾನು ಓಪನ್ ಆಗಿ ಎಲ್ಲನೂ ಹೇಳ್ಕೊಳ್ತೀನಿ. ನಾನು ಒಂದು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ನನ್ನಲ್ಲಿ, ನಾನು ಏನೂ ಮುಚ್ಚಿಟ್ಕೊಳ್ಳಲ್ಲ. ಎಲ್ಲ ಓಪನ್ ಆಗಿ ಹೇಳ್ಕೊಳ್ಳೋದ್ರಿಂದ ನನಗೆ ಅಲ್ಲಲ್ಲೇ ಸೊಲ್ಯೂಷನ್ಸ್ಗಳನ್ನ ಹುಡ್ಕೊಂಡು ಮುಂದೆ ಹೋಗ್ಬಿಡ್ತೀನಿ. ನಾನು ಯಾವುದೂ ಓಲ್ಡ್ ಮಾಡ್ಕೊಳ್ಳಲ್ಲ ನನ್ನ ಮನಸ್ಸಲ್ಲಿ. ಆ್ಯಂಡ್ ನಾನು ಎಲ್ಲರನ್ನ ಬೇಗ ಫರ್ಗ್ಯೂ ಮಾಡಿಬಿಡ್ತೀನಿ. ಆ್ಯಂಡ್ ಐ ಫರ್ಗ್ಯೂ ಆ್ಯಂಡ್ ಐ ಗ್ರೋ ಅನ್ನೋದೇ ನಾನು ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಜೀವನದಲ್ಲಿ ಇರ್ತೀನಿ. ನನಗೆ ಹಿಂದೆ ಬಗ್ಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಲೀವ್ ಇನ್ ಪ್ರೆಸೆಂಟ್ ಆ್ಯಂಡ್ ಲೀವ್ ಫುಲ್ಲಿ ಅಷ್ಟೇ ನನಗೆ ಗೊತ್ತಿರೋದು. ನಾನು ಡಿಪ್ರೆಷನಲ್ಲಿ ನಾವು ಬರ್ಗೆಟ್ ಹೋಗಿ ಸೊಸೈಟಿಲಿ ರೇಷನ್ ಸಿಗದೆ ಇಲ್ಲಿಗೆ ಬಂದಿದ್ದೀವಿ ಊಟಕ್ಕೆ. ಅದಕ್ಕೆ ಇವಳು ಅಡುಗೆ ಮಾಡ್ಕೊಟ್ಟವಳೆ. ನಾವು ತಿಂದು ಬದುಕಿದ್ರೆ ನಮ್ಮ ಪುಣ್ಯ. ಅಲ್ಲ, ನಾನು ಡಿಪ್ರೆಷನಿಂದ ಆಚೆ ಬರೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಲೋಯಿ. ಹೇಗಿದೆ ತಿನ್ಬಿಟ್ಟು ನಿಜ ಹಾಂ ಲೋಯಿ ಪ್ಲೀಸ್. ಬಾಳು ಬೆಳಕಾಯಿತು. ಲೋಯಿ ಪ್ಲೀಸ್ ತಿನ್ನು ಮಾ. ಕೈ ತೊಳಿದಿಲ್ಲ. ಕೈ ತೊಳೆದಿದ್ಯಾ? ತಿನ್ನು, 1 ಸ್ಪೂನ್ ಏನಾಗಲ್ಲ. ವಾವ್, ಸೋ ಟೇಸ್ಟಿ. ನಿಜ ಹೇಳು. ಚೆನ್ನಾಗಿದೆ. ಇಲ್ಲ ಚೆನ್ನಾಗದೆ ಅಲ್ಲ, ನಿಜ ಚೆನ್ನಾಗಿದೆ. 1 ಸ್ಪೂನ್ ತುತ್ತಿ ನಾನೇ ತಿನ್ಸ್ಬಿಡ್ತೀನಿ. ಗಾಯ್ಸ್ ನೋಡಿ, ನಾನೇ ತಿನ್ಸ್ತೀನಿ. ನಾನು ತಿನ್ಸೇ ಬಿಡ್ತಿದ್ದೀನಿ. ನಾನು ಲೋಯಿಗೆ 1 ತುತ್ತು ನನ್ನಿಂದ ತಿನ್ಬೇಕು ಇವಾಗ. ಇಂಥ 13 ವರ್ಷದಿಂದ ಫ್ರೆಂಡ್ಶಿಪ್ ಸಿಕ್ಕಿರೋದಕ್ಕೆ ಚೆನ್ನಾಗಿದೆ. ನಿಜ ಹೇಳು. ನಿಜವಾಗ್ಲೂ ಚೆನ್ನಾಗಿದೆ. ಆಯ್ತು ರವಿ ಹೇಳಿ. ರವಿ ಚೆನ್ನಾಗಿದೆಯಾ? ರವಿ ನಿಜ ಹೇಳಿ. ರವಿ ಬ್ಲಾಗೋಸ್ಕರ ಹೇಳ್ಬಾರ್ದು. ನಿಜವಾಗ್ಲೂ ಉಪ್ಪು ಖಾರ ಚೆನ್ನಾಗಿದೆ. ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿದೆ. ಹಾಂ ಅಲ್ಲ, ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ. ಇವತ್ತು ಪಿಂಕಿ ಪಿಂಕಿ ಪಾಂಕಿ. ನೀನು ಬಾ. ಪಿಂಕ್ ಟ್ವಿನ್ನಿಂಗ್. ಇವತ್ತು ಟ್ವಿನ್ನಿಂಗ್. ಡಿಪ್ರೆಷನಲ್ಲೂ ಏನು ಸಖತ್ತಾಗಿದ್ದೀನಲ್ವಾ? ನೀನು ನೋಡಿದ್ರೆ ಯಾರಾದ್ರೂ ಡಿಪ್ರೆಷನ್ ಅಂತಾರ? ಡಿಪ್ರೆಷನಲ್ಲೂ ಎಷ್ಟು ಕ್ಯೂಟ್ ಆಗಿರೋದಂದ್ರೆ ನಾನು. ಫೈನಲಿ ವಿ ಆರ್ ಗೋಯಿಂಗ್ ಟು ಸಯ್ಯಾರಾ ಮೂವಿ. ಇವತ್ತು ನನಗೋಸ್ಕರ ಈ ಮೂವಿಗೆ ಬರ್ತಿದ್ದಾನೆ. ರೈಟ್. ಕನ್ನಡ ಸಿನಿಮಾ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದೆಲ್ಲ ನೋಡಿದ್ದೀವಿ. ಸೊ ಈ ವೀಕ್ ಈ ಮೂವಿ ಇತ್ತು. ಸ್ವಲ್ಪ ಹೈಪ್ ಜಾಸ್ತಿನೇ ಇದೆ. ಸೊ ಹೆಂಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಂಟರ್ವಲಲ್ಲಿ ಬಂದು ಹೇಳ್ತೀನಿ ಮೂವಿ ಹೆಂಗಿದೆ ಅಂತ. ಮೂವಿ ಮುಗಿಸ್ಕೊಂಡು ಲೋಯಿಗೆ ಬಾಯ್ ಹೇಳಿ ನನ್ನ ಮನೆ ಕಡೆ ಬಂದೆ. ಬದುಕು ಬಂದಂತೆ ಸ್ವೀಕರಿಸು ಅಂತ ಹೇಳ್ತಾ ಲೀವ್ ಇನ್ ಪ್ರೆಸೆಂಟಲ್ಲಿ ಲೀವ್ ಫುಲ್ಲಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬದುಕ್ತಿರೋ ಹುಡುಗಿ ನಾನು. ಲೈಫ್ ಇಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಈ ರೀತಿ ನಾನು ಹೀಲ್ ಆಗಿದ್ದೀನಿ. ಥ್ಯಾಂಕ್ ಯು.